ಜಾನು, ನಾನು ಹೊಲ್ದ ಹತ್ರ ಹೋಗ್ತಾ ಇದ್ದೀನಿ, ಏನೋ ತಗೊಂಬರ್ಬೇಕಾ? ಅಯ್ಯೋ ರೀ, ಇಷ್ಟು ಬೇರೆ ಹೊಲ್ದ ಹತ್ರ ಕೊಟ್ರ? ನಾನು ಇನ್ನೂ ಅಡುಗೆನ ಮಾಡಿಲ್ವಲ್ಲ. ಹಂಗಲ್ಲ ಕಣೆ, ತಿರ್ಗಾ ಅಡುಗೆ ಆಗೋಷ್ಟೊತ್ತಿ ಕಾಯ್ಕೊಂಡು ಕೂಕೊಂಡ್ರೆ ಹೊಟ್ಟೆ ಎಸ್ಕೊಂತವಿ. ಹೊಡ್ಕೊಂಡು ಹೋಗ್ಬಿಟ್ಟು ಹೊಲ್ತ ಕಟ್ಟಾಕ್ಬಿಟ್ಟು ನೀರು ನೀಡು ಎಮ್ಮೆವು ಎಲ್ಲ ಅಲ್ಲೇ ಹಾಕಿ ಬಂದುಬಿಡ್ತೀನಿ. ತಿರ್ಗಾ ಬಂದು ಊಟ ಮಾಡ್ಕೊಂಡು ಸಾಯಂಕಾಲದ ಕಡೆಯಿಂದ ಹೋಗಿ ಹೊಡ್ಕೊಬತ್ತೀನಿ. ಹೌದಾ? ಹಂಗಾದ್ರೆ ಹೋಗಿ ಬರ್ತೀರಾ ಮತ್ತೆ ವಾಪಸ್ಸು? ಹೂ ಕಣೆ ಜಾನು, ಜಾಸ್ತಿ ದಿನ ಆಗೈತೆ ಹೊಲ್ದ ಹತ್ರಕ್ಕೆ ಹೋಗ್ಬಿಟ್ಟು. ಹೆಂಗೂ ಹೋಗ್ತಾ ಇದ್ದೀನಿ, ದನಗಳನ್ನ ಅಲ್ಲೇ ಕಟ್ಟಾಕಿ ಬಂದುಬಿಡ್ತೀನಿ ಮೇವಾಕಿ. ತಿರ್ಗಾ ಬಂದು ಊಟ ಮಾಡಿ ಸಾಯಂಕಾಲ ಕಡೆಯಿಂದ ಹೊಡ್ಕೊಬತ್ತೀನಿ. ಹಂಗೆ ಹೊಲ ಎಲ್ಲ ಅಡ್ಡಾಡ್ಕೊಂಡು ಬರ್ತೀನಿ ಹಂಗೆ ನೋಡ್ಕೊಂಡು. ಹ್ಞೂ ರೀ, ಹಂಗೆ ಮಾಡ್ರಿ ಮತ್ತೆ. ಸರಿ, ನಾನು ಬರಲಾ? ಆಯ್ತು ಹೋಗ್ರಿ. ಏನು ಅಡುಗೆ ಮಾಡ್ತಾ ಇದೆಯಾ? ಹಸಿ ತಗ್ರಿಕಾಳೆಲ್ಲ ಸುಲಿತಾ ಇದೆಯಾ? ಎಲ್ಲಿತ್ತು? ಗೊತ್ತಿಲ್ಲ ರೀ ಎಲ್ಲಿತ್ತು ಅಂತ. ಮನೇಲಿತ್ತು. ಇನ್ನು ಸುಮ್ಮನೆ ಅಲ್ಲಿದ್ರೆ ಒಣಗೋಗುತ್ತಲ್ವಾ, ಅದಕ್ಕೆ ಏನಾದರೂ ಅಡುಗೆ ಮಾಡೋಣ ಅಂತ ಸುಲ್ಕೊತಾ ಇದ್ದೀನಿ. ಜಾನು, ಮತ್ತೆ ಈ ಕಾಳೆಲ್ಲ ಹಾಕ್ಬಿಟ್ಟು ಮಸಾಲೆ ಇಟ್ಬಿಟ್ಟು ಮಸಾಲ ಸಾಂಬಾರು ಮಾಡಿ ಮುದ್ದೆ ಮಾಡಿ, ಚೆನ್ನಾಗಿರುತ್ತೆ. ಹಂಗೆ ಮಾಡ್ತೀನಿ ಬಿಡ್ರಿ ಮತ್ತೆ. ಸರಿ, ನಾನು ಬರ್ತೀನಿ. ಹ್ಞೂ ಆಯ್ತು ಹೇಳ್ರಿ. ಇವಳು ಯಾರಪ್ಪ ನಮ್ಮಮ್ಮನ ಮನೆಗೆ ಬಂದು ಕಾಳು ಸುಲ್ಕೊಂಡು ಕೂಕಡವಳೆ? ಯಾರು ನೀವು? ಯಾರು ಬೇಕಾಗಿತ್ತು? ಮೊದಲು ನೀನು ಯಾರು ಹೇಳು. ಅಲ್ಲ, ಹೇಳ್ದೆ ಕೇಳ್ದೆ ಮನೆ ಒಳಗಡೆ ಬಂದಿರೋದು ಅಲ್ಲದೆ ನನಗೆ ಯಾರು ಅಂತ ಕೇಳ್ತಾ ಇದ್ಯಾ? ಯಾವತ್ತು ಇಲ್ಲದೆ ಇರೋರ ಮನೆಯಲ್ಲಿ ಹೊಸದಾಗಿ ಕಾಣಿಸ್ಕೊಂಡ್ರೆ ಯಾರು ಅಂತ ಕೇಳಿ ಇನ್ನೇನಂತ ಕೇಳ್ಬೇಕು ನಿನಗೆ? ನಾನು ಈ ಮನೆಗೆ ಚಿಕ್ಕ ಸೊಸೆ. ಏನು, ಈ ಮನೆಗೆ ಚಿಕ್ಕ ಸೊಸೆನಾ? ಏಕೆ ನಂಬಿಕೆ ಬರ್ತಾ ಇಲ್ವಾ? ಅಮ್ಮ ಅಮ್ಮ, ಓ ಈ ಮನೆಗೆ ಮಗಳು ನೀನೇನಾ? ನಮ್ಮ ಮನೆಯವ್ರು ಹೇಳ್ತಿದ್ರು ಬೆಳಗ್ಗೆ ನಮ್ಮ ಅಕ್ಕ ಬತ್ತಾಳೆ ಇವತ್ತು ಅಂತ. ಓ ಮಂಜಿ, ಯಾವಾಗ ಬಂದೆ? ಅಯ್ಯೋ, ನಿನ್ ಕಣ್ಣಿಗೆ ಹೆಂಗ್ ಕಾಣಿಸ್ತಾ ಇದ್ದೀನಮ್ಮ? ಈಗ ಬಂದಿದ್ದೀನಿ. ಓ, ಎಲ್ಲಿ ನಿನ್ ಗಂಡ ಬರ್ಲಿಲ್ವೇ? ಓ, ಅವನೇ ಹತ್ತಕ್ಕೆ ಬತ್ತಂತಕ್ಕ, ಬರ್ಲಿಲ್ಲ ಅವರು. ಬಾ ಜಾನಕಿ, ಅಡುಗೆ ಆಗಿಲ್ಲ ನಮ್ಮ ಇನ್ನೂ ಇಲ್ಲ ಕಣತ್ತೆ. ಇನ್ನು ಇವಾಗ ಗುಂಡು ಬಂಡೆ ಎಲ್ಲ ತೊಳೆದು ಕಸ ಮುಸ್ರೆ ಮಾಡ್ಕೊಂಡು ಎಲ್ಲ ಅಚ್ಚುಕಟ್ಟು ಮಾಡ್ಕೊಂಡು ಈಗ ಬಂದಿದ್ದೀನಿ ಕಾಯಿ ಸುಲ್ಕಮನ ಅಂತ. ಬಿಸಿನೀರು ಇಕ್ಬೇಕು ಇವಾಗ ಕಾಳು ಬೇಯಕ್ಕೆ. ನಿಮ್ಮ ಮಗ ಹೇಳೋಗವ್ರೆ ಈ ತೊಗರಿ ಕಾಳೆಲ್ಲ ಹಾಕಿ ಮಸಾಲಿಕ್ಕಿ ಸಾರು ಮಾಡಿ ಮುದ್ದೆ ಮಾಡು ಅಂತ ಹೇಳೋಗವ್ರಿ. ಎಲ್ಗೋದ? ಹೊಲ್ತಕ್ಕೆ ಹೋಗೋರ್ ಕಣತ್ತೆ. ದನಗಳನ್ನೆಲ್ಲ ಹೊಲ್ತಕ್ಕೆ ಕಟ್ಟಾಕ್ಬಿಟ್ಟು ಹಂಗೆ ನೀರು ನೀಡಿ ಮೇವು ಎಲ್ಲ ಹಾಕಿ ಬರ್ತೀನಿ. ಸಾಯಂಕಾಲದ ಕಡೆಯಿಂದ ಹೊಡ್ಕೊ ಬರ್ತೀನಿ. ನಾನು ಬರುವಾಗ ಅಡುಗೆ ಮಾಡಿರು, ಬಂದು ಊಟ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳೋಗವ್ರಿ. ಓ, ಮತ್ತೆ ಹಂಗೆ ಮಾಡೋ. ಬಿಸಿ ಇಟ್ಟು ಕಾಳು ಸಾರು, ಹೊಸೆ ಕಾಳು ಸಂಡಕ್ಕಿರ್ತದೆ ತೊಗರಿ ಕಾಳು. ಅದಕ್ಕೊಂದೆರಡು ಯಾತ್ರವನ್ನ ಹಾಕಿದ್ರೆ ಸಂಡಕ್ಕಿರೋದು. ಆಲೂಗೆಡ್ಡೆ, ಬದನೆಕಾಯಿ ಅವೇ ಹೇಳ್ರಿ, ಹಾಕ್ತೀನಿ. ಓ ಆಯ್ತಮ್ಮ. ಅಂದಂಗೆ ಇವರು ನಿಮ್ಮ ಮಗಳೇನತ್ತೆ? ಹೂ ಕಣೆ ಅಮ್ಮ ಜಾನಕಿ, ಒತ್ತಲೇನೆ ಹೇಳ್ಬೇಕಾಗಿತ್ತು ನಿನಗೆ, ಮರ್ತೋಯ್ತು. ಇವಳೇನೆ ಎರಡನೇವಳು. ಇವಳು ನಿಮ್ಮ ಬಾವ ಬಂದು ಫಸ್ಟ್ನೇವ್ರು, ಇವಳು ಎರಡನೇವಳು, ನಿನ್ನ ಗಂಡನೇ ಕಡೆಗ್ಲನು. ಇರ್ಲಿ ಬಿಡತ್ತೆ. ಮತ್ತೀಗ ಬೀಗುದ್ಕಿ ನಿಂತಾಗೆ ಐತಲ್ಲ, ಆ ಲಾಕರ್ನಾಗೆ 5,000 ರೂಪಾಯಿ ದುಡ್ಡು ತಕ ಬಂದು ಕೊಡಮ್ಮ ಇವಳು ಕೈಗೆ. ದುಡ್ಡ ಯಾಕತ್ತೆ? ಏನಕ ಬೇಕಂತ 5,000 ಕೇಳವಳೆ, ಕೊಟ್ಟು ಕಳ್ಸಮ್ಮ. ಆಯ್ತು ಹೇಳತ್ತೆ. ಅಮ್ಮ ನಡಿ, ಇಲ್ಲಿ ನಿಂತಾಗ ಮಾತಾಡ್ಬೇಕು ನಾನು. ಹೇಳಿ ಅಮ್ಮಯ್ಯ, ಏನು ಮಾತಾಡ್ಬೇಕು? ಅಯ್ಯ ನೀನು ನಡಿಯಮ್ಮ ಮೊದಲು. ನೋಡೇ, ಅಡುಗೆ ಚೆನ್ನಾಗಿ ಮಾಡಿರ್ಬೇಕು. ಖಾರ ಒಂಚೂರು ಮುಂದೆಗೆ ಇಟ್ಬಿಟ್ಟು ಅಡುಗೆ ಮಾಡು. ಇನ್ನ ನನ್ನ ಬಗ್ಗೆ ಗೊತ್ತಿಲ್ಲ ನಿನಗೆ. ಅಯ್ಯೋ, ನಿಮ್ಗಿಷ್ಟ ಬಂದಂಗೆಲ್ಲ ಅಡುಗೆ ಮಾಡಕ್ ನನಗೆ ಬರೋದಿಲ್ಲ ತಾಯಿ. ಅದು ಹೆಂಗ್ ಬೇಕಾ ಮಾಡ್ಕೊಂಡು ಊಟ ಮಾಡ್ಬೋದು ನೀವೇನೆ. ಏನಮ್ಮ ಹಿಂಗ್ ಮಾತಾಡ್ತಾಳೆ? ನನಗೆ ಅಡುಗೆ ಮಾಡ್ಕೊಂಡು ಊಟ ಮಾಡು ಅಂತ ಹೇಳ್ತಾವಳೆ. ಅಯ್ಯಯ್ಯ, ಅವಳು ಇನ್ನ ಹೊಸ್ತಾಗಿ ಬಂದವಳು ಮನೆಗೆ, ಅವಳಿಗೆ ಹೆಂಗ್ ಬತ್ತ ಹಂಗ್ ಮಾಡ್ತಾಳೆ ಬಾರೆ. ಆಮೇಲೆ ಕಲ್ತ್ಕೊಂತಾಳೆ, ಮಾಡ್ಕೊಂಡ್ರೆ ಆಗ್ತತೆ. ಅಬ್ಬಾ ಬಾಬಾ, ಏನ್ ಗಾಟಿ ಅವಳೆ. ಈ ಮನೆಗೆ ಒಬ್ರಿಗಿನ್ನ ಒಬ್ರು ನೋಡ್ರಿ. ಯಾರನ್ನಂತ ಸುಧಾರ್ಸನ. ಯಮ್ಮ ನಿಂತ್ಕೊಳ್ಳಮ್ಮ ಇಲ್ಲಿ. ಯಾಕೆ ಮಂಜಿ? ಏನಮ್ಮ ನೀನು? ಏನ್ ಇಷ್ಟೊಂದು ಬದಲಾಗ್ಬಿಟ್ಟಿದ್ಯಾ ನೀನು? ಅಲ್ಲ, ಏನ್ ಹೇಳಿದೆ ನೀನು ಅವತ್ತು ಫೋನ್ ಮಾಡಿದ್ದಾಗ? ಮನೆಗೆ ಅವಳು ಯಾವಳ ಬರ್ತಾಳೆ, ಅವಳ ಮನೆಗೆ ಬಿಟ್ಕೊಳಲ್ಲ ನಾನು, ಯಾವಳ ಕರ್ಕೊ ಬಂದ್ಬಿಟ್ರೆ ನಾನು ಹೆಂಗ್ ಮನೆಗೆ ಸೇರಿಸ್ಕೊಂಡಿ ಅಂತ ಅಂದು ಇವತ್ತು ಅವಾಗಲೇ ಜವಾಬ್ದಾರಿ ಎಲ್ಲ ಅವಳ ಕೈಗೆ ಕೊಟ್ಟಿದ್ದೆ ನೀನು. ಅದು ದುಡ್ಡಿನ ಲಾಕರ್ಕಿ ಎಲ್ಲ ಅವಳ ಕೈಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದೆಯಾ ಬೀಗನ? ಏನ್ ಹೇಳ್ತಾ ಇದೀಯ ಮಂಜಿ ನೀನು? ಅದು ಯಾವಾಗ ಹೇಳಿದೆ ನಾನು? ಏನ್ ಮಾತಾಡ್ದೆ? ಒಂದು ಅರ್ಥ ಆಗ್ತಿಲ್ವಲ್ಲ ನನಗೆ. ಅಮ್ಮ, ತಲೆಗಿಲೆ ಸರಿಯಾಗೈತಾ ಇಲ್ಲ ಏನಾನ ಮಾಟ ಮಂತ್ರ ಮಾಡ್ಬಿಟ್ಟು ನೀ ತಲೆ ಕೆಡ್ಸ್ಬಿಟ್ಟವಳು ಅವಳು. ಅಯ್ಯಯ್ಯ, ಅದು ಯಾಕೆ ಮಂಜಿ ಹಿಂಗೆಲ್ಲ ಮಾತಾಡ್ತಿ? ಅಲ್ವೇ, ಮನೆಗೆ ಬಂದಿರೋ ಸೊಸೆ ಮನೆ ಜವಾಬ್ದಾರಿ ತಕೊಂಡ್ರೆ ತಪ್ಪೇನೈತಿ? ತಕೊಂಡ್ಲಿ ಬಿಡು, ಅವಳೇ ನಿಭಾಯಿಸ್ಲಿ, ಅದ್ರಾಗ ಏನೈತಿ? ಅಬ್ಬಾ ಅಬ್ಬಾ ಅಬ್ಬಾ, ದೇವ್ರೇ ಭಗವಂತ, ಒಂದು ದಿನಕ್ಕಾದ್ರೂ ನನಗೆ ಮಾತು ಹೇಳಿದ್ಯಮ್ಮ ನೀನು? ಎತ್ತಿರ ಮಗಳ ಮೇಲೆ ಒಂದು ದಿವಸಕ್ಕೂ ನೀನು ಆ ಥರ ನಂಬಿಕೆ ಇಟ್ಟಿಲ್ಲ. ಎಲ್ಲಿಂದ ಬಂದಿರೋಳಿಗೆ ನೀನು ಆಗ್ಲೇ ಅಧಿಕಾರ ಎಲ್ಲ ಕೊಟ್ಟಿದೀಯ. ಅಲ್ಲ ಏನಮ್ಮ ನೀನು ಈ ಮನೆಗಿರೋ ಅಧಿಕಾರ ಎಲ್ಲ ಅವಳ ಕೈ ಕೊಟ್ಬಿಟ್ಟು ಎಲ್ಲ ನಾವು ಕೈ ಕಟ್ಕೊಂಡು ಮೂಲೆ ಕೂಕಬೇಕು ಅಂತ ಮಾಡಿದೀಯ ನೀನು? ಅಯ್ಯೋ ಮಂಜಿ, ಅದೇನು ಮಾತಾಡ್ತಿದ್ಯೋ, ಏನು ಹೇಳ್ತಿದ್ಯೋ ನನಗಂತೂ ಒಂದೂ ಅರ್ಥ ಆಗ್ತಿಲ್ಲ ಕಣೆ. ನೀನು ಅದೇನು ಮಾತಾಡ್ತಿದ್ದೀಗೋ, ಅದೇನು ಹೇಳ್ತಿದ್ಯೋ ನನಗೊಂದು ಅರ್ಥ ಆಗ್ತಿಲ್ಲ. ನನ್ನ ಮಗ ಮದುವೆ ಮಾಡ್ಕೊಂಡು ಎಂಟ್ರನ್ನ ಕರ್ಕೊಂಬಂದವನಿ ಮನೆಗೆ ತುಂಬಿಸ್ಕೊಂಡು ಅವಳು ಹೆಂಗೆ ಹೇಳ್ತಾಳೆ ಹಂಗೆ ನಾವು ಕೇಳ್ಬೇಕಲ್ವ ಮತ್ತೀಗ? ಅಲ್ಲ ಅಮ್ಮ, ಏನಮ್ಮ ಈ ಥರ ಮಾತಾಡ್ತಾ ಇದೀಯ ನೀನು? ನೀನು ನಿಜವಾಗ್ಲೂ ಏನು ಸಾವಿತ್ರಮ್ಮನ ನೀನು? ಅಲ್ಲ, ಯಾವತ್ತೂ ನೀನು ಈ ಥರ ಮಾತಾಡ್ಲಿಲ್ಲ. ಒಂದು ದಿನಕ್ಕೂ ಲಕ್ಷ್ಮಿ ಈ ಮನೆಗೆ ಬಂದಿರೋ ದೊಡ್ಡ ಸೊಸೆ ಅವಳು. ಒಂದು ದಿವಸಕ್ಕೂ ಅವಳು ನಿನಗೆ ಎದುರು ನಿಂತು ಮಾತಾಡ್ದವಳು ಅಲ್ಲ ಏನಲ್ಲ. ಅವಳು ಒಂದು ದಿನಕ್ಕೂ ನೀನು ಅಧಿಕಾರ ಕೊಟ್ಟಿಲ್ಲ. ಇವಳು ಓಡೋಗಿ ಕದ್ದು ನಮ್ಮ ಅಣ್ಣನ ಮದುವೆ ಮಾಡ್ಕೊಂಡು ಬಂದಿರೋಳಿಗೆ ನೀನು ಈ ಥರ ಎಲ್ಲ ನೀನು ಅವಳು ಯಾರು ಏನು ಕುಲ ಗೋತ್ರ ಏನೂ ಗೊತ್ತಿಲ್ಲ.
ಬಂದ್ ಮನೆಗೆ ಸೇರ್ಕೊಂಡಿದ್ದಾಳೆ. ಒಂದೇ ದಿವಸಕ್ಕೆ ಅವಳಿಗೆ ಅಧಿಕಾರ ಎಲ್ಲ ಕೊಟ್ಟಿದ್ದಿ ಅಂದ್ರೆ ಅವಳಿಗೆ ಏನೋ ನೀನು ಮಾಡಬಾರ್ದು ಮಾಡಿದಾಳೆ ಅಮ್ಮ. ನಿನ್ ತಲೆ ಸರಿಗಿಲ್ಲ, ನೆಟ್ಟಗ್ ಮಾಡ್ಕೋ ಫಸ್ಟು. ಶಿವನೇ, ಅದ್ಯಾಕೆ ಹಿಂಗಾಡ್ತಿದ್ದಿ? ನೋಡೆ ಮಂಜಿ, ಬಂದಿದೀಗ ಅದೇನೋ ದುಡ್ಡು ಇಸ್ಕೊಂಡು ಹೋಗಕ್ಕೆ ದುಡ್ಡು ತಕೊಂಡು ನೆಟ್ಗೆ ಹೋಗ್ತಾ ಇರು. ಅದ್ ಬಿಟ್ಬಿಟ್ಟು ನಾನು ತಲೆ ಎಲ್ಲ ಕೆಲ್ಸಕ್ಕೆ ಬರ್ಬೇಡ ನೀನು. ಅದೇನ್ ಮಾತಾಡ್ತಾಳೋ ಅದೇನ್ ಕತೆನೋ ದೇವ್ರಿಗೆ ಗೊತ್ತು, ಹೋಗತ್ತ. ಅಲ್ಲೋಡಿ ಅಮ್ಮ ಹೆಂಗ್ ಹೋಗ್ತೆ? ಅಮ್ಮ ನಿಂತ್ಕೊಳಮ್ಮ, ಒಂದ್ ನಿಮಿಷ ಮಾತಾಡಮ್ಮ ನನ್ನ ಜೊತೆಗೆ. ಅಲ್ಲ ನನ್ನ ಮಾತನ್ನು ಕೇಳಿಸ್ಕೊಂಡಂಗ್ ಹೋಗ್ತಾ ಇದ್ದೀಗಲ್ಲಮ್ಮ ನೀನು. ನೋಡೆ ಮಂಜಿ, ಏನ್ಕೆ ಬಂದಿರೋದು ನೀನು ಮನೆಗೆ? ಏನೇ ನನ್ನನ್ನು ಹೆಸರು ಕರಿತಾ ಇದ್ಯಾ? ನೀನ್ ಮಾಡ್ತಾ ಇರೋ ಗನಂದರಿ ಕೆಲ್ಸಕ್ಕೆ ಮರ್ಯಾದೆ ಬೇರೆ ಕೊಟ್ಟು ಮಾತಾಡ್ಸ್ಬೇಕಾ ನಾನು? ನೋಡು, ನಮ್ಮಮ್ಮ ಒಂದ್ ದಿವಸ ಹಿಂಗಿದ್ದಾರಲ್ಲ. ಏನೇ ಮಾಡಿದ್ಯಾ ನೀನ್ ನಮ್ಮಮ್ಮಂಗೆ? ಅದನ್ನ ನನ್ನ ನೀನ್ ಕೇಳ್ತೀಯ? ಹೋಗಿ ನಿಮ್ಮ ಅಮ್ಮಂಗೆ ಕೇಳೋ. ಯಾಕೆ ಅವ್ರಿಗೇನ್ ಬಾಯಿ ಇಲ್ವಾ ಮಾತಾಡೋಕೆ? ಎಷ್ಟೇ ಮಾತಾಡ್ತೀಯ ನೀನು? ಇನ್ನು ಬಂದ್ ಒಂದ್ ದಿವಸ ಆಗಿಲ್ಲ, ಆಗ್ಲೇ ಎಲ್ಲ ಅಧಿಕಾರನು ನೀನೇ ತಗೊಂಡಿದ್ದೀಯಾ? ಅಲ್ಲ, ನಿಮ್ಮ ಅಮ್ಮನೇ ಎಲ್ಲ ನನ್ನ ಅಧಿಕಾರ ನನಗೆ ಕೊಟ್ಟವ್ರೆ ಅಂತ ಅಂದ್ಮೇಲೆ ನೀನೇನೆ ಅದನ್ನ ಕೇಳೋದು ನನಗೆ? ನಿಜ ಬೋಗ್ಲೆ, ನಮ್ಮಮ್ಮಂಗೆ ಏನ್ ಮಾಡಿದ್ಯಾ ನೀನು? ಮೊದಲು ನೀನ್ ಏನಕ್ಕೆ ಬಂದಿದ್ಯಾ? ನಿನ್ ಕೆಲಸ ಎಷ್ಟೈತೆ ಅಷ್ಟು ನೋಡ್ಕೊಂಡು ಹೋಗ್ತಾ ಇರೋ. ಅದನ್ನ ಬಿಟ್ಬಿಟ್ಟು ನಮ್ಮ ಅತ್ತೆ ತಲೆ ಕೆಡ್ಸೋದು, ಅತ್ತೆ ಸೊಸೆ ಮತ್ತೆ ಜಗಳ ತಂದಿಕ್ಕದೆಲ್ಲ ಮಾಡಿದ್ಯಾ ಅಂದ್ರೆ ನಿನಗೆ ಗ್ರಾಚಾರ ಬಿಡಿಸ್ತೀನಿ. ಏನೇ ಬಾಯಿ ಇದೆ ಅಂತ ಬಾಯೋದಂಗೆ ಮಾತಾಡ್ತಾ ಇದ್ಯಾ? ನೀನ್ ಯಾವಳೆ ನನಗೆ ಬುದ್ಧಿವಾದ ಹೇಳೋದಕ್ಕೆ? ಅಲ್ಲ, ನಮ್ಮ ಅಣ್ಣನ ತಲೆ ಕೆಡಿಸಿ ಓಡೋಗಿ ಕದ್ದು ಮದ್ವೆ ಆಗಿರೋಳು ನೀನು. ನಿನಗೆ ಇಷ್ಟಿರ್ಬೇಕಾದ್ರೆ ನನ್ಗಿನ್ನ ಇಷ್ಟಿರ್ಬೇಡ. ಅಲ್ಲ, ನಮ್ಮ ಅಪ್ಪ ಅಮ್ಮ ಎಲ್ಲ ಏನು ಒಪ್ಪಿ, ನಮ್ಮ ಮನೆಯವರೆಲ್ಲ ಒಪ್ಪಿ ನೀನು ನಮ್ಮ ಮನೆ ತುಂಬಿಸ್ಕೊಂಡು ಬಂದಿದ್ದಾರೆ ಮದುವೆ ಮಾಡ್ಕೊಂಡು. ನೀನು ನಮ್ಮ ಅಣ್ಣ ಇಷ್ಟಪಟ್ಟು ಕದ್ದು ಓಡಾಗ ಮದುವೆ ಮಾಡ್ಕೊಂಡು ಬಂದಿರೋರು, ಗೊತ್ತಾಯ್ತಾ? ಈ ಮನೇಲಿ ಯಾವುದು ನಿನಗೆ ಸೇರ್ಬೇಕಾಗಿದ್ದಲ್ಲ. ನೋಡು, ಇನ್ನೊಂದ್ಸರಿ ಏನಾದರೂ ಆ ಥರ ಎಲ್ಲ ಮಾತಾಡಿದ್ಯೇನೆ ನೀನು ಹಲ್ಲುದುರಿಸ್ಬಿಡ್ತೀನಿ ನಿನಗೆ. ಇನ್ನೇನೆ ಅಂತಾರೆ ನಿನಗೆ? ಅಲ್ಲ, ಅಪ್ಪ ಅಮ್ಮಂಗೆ ಇಷ್ಟ ಇಲ್ದಿರೋ ಮದುವೆ ಮಾಡ್ಕೊಂಡು ಬಂದ್ಬಿಟ್ಟು ಎಷ್ಟು ಎಗರಾಡ್ತಾ ಇದ್ಯಾ ನೀನು? ನಮ್ಮ ಅಮ್ಮನ ತಲೆ ಕೆಡಿಸ್ಬಿಟ್ಟು ನಮ್ಮಮ್ಮ ನಿನ್ ಪರವಾಗಿ ಮಾತಾಡ್ತಾ ಇದ್ದಾರೆ ಅಂತ ಬಾಯೋದಂಗೆ ಮಾತಾಡ್ಬೇಡ, ಗೊತ್ತಾಯ್ತಾ? ನಮ್ಮಮ್ಮ ಸರಿ ಹೋಗ್ಲಿ, ಆಮೇಲೆ ನಿನ್ ತಲೆಗೂ ಕೂದಲೆಲ್ಲ ಒಂದಿಲ್ದಂಗೆ ಉದುರಿಸ್ತಾರೆ. ಹಂಗೇನೆ ಈ ಮನೆಯಿಂದ ಆಚೆನೂ ಹಾಕ್ತಾರೆ. ಅಷ್ಟೊಂದೆಲ್ಲ ದೊಡ್ಡ ದೊಡ್ಡ ಕನ್ಸೆಲ್ಲ ಏನು ಕಾಣಕ್ ಹೋಗ್ಬೇಡ. ಅವೆಲ್ಲ ನನ್ನ ಹತ್ರ ಏನು ನಡೆಯೋದಿಲ್ಲ. ಆದ್ರೆ ಒಂದು ಮಾತು ಹೇಳ್ತಿದ್ಯಲ್ಲ, ಓಡೋಗಿ ಮದ್ವೆ ಆದಳು ಓಡೋಗಿ ಮದ್ವೆ ಆದಳು ಅಂತ. ನಾನು ಒಬ್ಳೆ ಏನು ಓಡೋಗಿ ಮದ್ವೆ ಆಗ್ಲಿಲ್ಲಮ್ಮ. ನಿಮ್ಮ ಅಣ್ಣನ ನಾನು ಇಬ್ರು ಇಷ್ಟಪಟ್ಟೆ ಮದುವೆ ಮಾಡ್ಕೊಂಡಿರೋದು. ಕದ್ದೇನು ಮದುವೆ ಆಗಿಲ್ಲ ನಾನು, ಮನೆಗೆ ಹೇಳ್ಬಿಟ್ಟೆ ಹೋಗಿ ಮದುವೆ ಆಗಿರೋದು. ಇಷ್ಟೇ ಇದ್ದೀರ ಮದುವೆ ಮಾಡ್ಕೊಂಡು ಜೀವನ ಪೂರ್ತಿ ಸಾಯೋದಕ್ಕಿಂತ ಇಷ್ಟಪಟ್ಟಿರೋರ್ನ ಮದುವೆ ಮಾಡ್ಕೊಂಡು ಜೀವನದಲ್ಲಿ ಸುಖವಾಗಿರೋದೇ ಒಳ್ಳೇದಲ್ವಾ? ಅದಕ್ಕೆ ಅಂತ ನಮ್ಮ ಅಣ್ಣನೇ ಸಿಕ್ಕಿದ್ನೇನೆ ನಿನಗೆ. ನೋಡೆ, ಮದುವೆ ಅನ್ನೋದು ಅದು ದೇವ್ರು ಬರ್ದಿರೋ ಇಚ್ಛೆ, ಅದು ಗೊತ್ತಾಯ್ತಾ? ಅದೆಲ್ಲ ಪ್ರೀತಿ ಪ್ರೇಮ ಅನ್ನೋದೆಲ್ಲ ಒಂದು ನೆಪ ಅಷ್ಟೇನೆ. ಒಂದ್ ವೇಳೆ ನಾನು ನಿಮ್ಮ ಅಣ್ಣನ ಮದುವೆನೇ ಆಗದೆ ಇದ್ದಿದ್ರು ಕೂಡ ನನ್ನ ಹಣೆ ಬರದಲ್ಲಿ ನಿಮ್ಮ ಅಣ್ಣನೇ ಬರ್ತಿದ್ರೆ ಅವ್ರು ನನಗೆ ಸಿಗ್ತಾ ಇದ್ರು, ಗೊತ್ತಾಯ್ತಾ? ನೋಡು, ನನಗೂ ನಿಮ್ಮ ಅಣ್ಣಂಗೂ ಮದುವೆನೂ ಆಗಿದ್ದಾಯ್ತು. ಈ ಮನೆ ಸೊಸೆ ಆಗಿದ್ದು ಆಯ್ತು, ಸೊಸೆ ಆಗಿದ್ದು ಅಲ್ಲದೆ ಈ ಮನೆಗೆ ಬಂದಿದ್ದು ಆಯ್ತು ನಾನು, ಗೊತ್ತಾಯ್ತಾ? ಇನ್ನೇನಿದ್ರು ಈ ಜೀವನ ಮಾಡ್ಕೊಂಡು ಹೋಗೋದು ಅಷ್ಟೇ ನನಗೆ. ನೀನು ಏನಕ್ಕೆ ಬಂದಿದ್ಯಾ? ನಿನ್ನ ಕೆಲಸ ಎಷ್ಟೈತೆ ಅಷ್ಟು ನೋಡ್ಕೊಂಡು ಹೋಗ್ತಾ ಇರು. ಅದನ್ನ ಬಿಟ್ಬಿಟ್ಟು ನಮ್ಮ ಸಂಸಾರದಲ್ಲಿ ಮೂಗು ತೂರ್ಸೋದು, ನಮ್ಮ ಮನೆ ಹಾಳು ಮಾಡೋದು, ಎಲ್ರಿಗೂ ಚಾಡಿ ತಂದಿಕ್ಕೋದು, ಇಲ್ದಿರೋದನ್ನೆಲ್ಲ ಕ್ಯಾತೆ ಮಾಡೋದೆಲ್ಲ ಮಾಡಿದ್ಯಾ ಅಂದ್ರೆ ಇನ್ನೊಂದ್ಸರಿ ಈ ಮನೆಗೆ ಕಾಲು ತುಳಿ ಕುಡ್ದು ನೀನು ಹಂಗೆ ಮಾಡಾಕ್ತೀನಿ ನಿನಗೆ. ಏನೇ ನನ್ನ ಮನೆಗೆ ಬಂದು ನನಗೇನೆ ಈ ಮನೇಲಿ ಜಾಗ ಇಲ್ಲ ಅಂತ ಹೇಳ್ತಾ ಇದೆಯಾ? ನನ್ನನ್ನು ಆಚೆ ಹೋಗು ಅಂತಿದ್ಯಾ ನೀನು? ನೀನು ಮದುವೆ ಆಗೋದಕ್ಕೂ ಮುಂಚೆ ಅಷ್ಟೇ ಈ ಮನೆ ನಿನಗೆ. ಮದುವೆ ಆಗೋದ್ಮೇಲೆ ನಿನ್ನ ಗಂಡನ ಮನೆನೇ ನಿನಗೆ ಸ್ವಂತ ಮನೆ. ಇದು ಯಾವತ್ತಿದ್ರು ನಿನಗೆ ತವ್ರ ಮನೆ ಅಷ್ಟೇ. ಏನೋ ಮನೆಗೆ ನಾಂದಿ ಬಂದಿದ್ದಾಳೆ, ಒಳ್ಳೆ ಒಳ್ಳೆ ಅಡುಗೆ ಮಾಡಿದ ಪ್ರೀತಿಯಿಂದ ಮಾತಾಡ್ಸೋಣ ಅಂದ್ರೆ ನಾನು ಇನ್ನೂ ಮಾತಾಡೋದಕ್ಕೂ ಮುಂಚೆನೆ ನಮ್ಮ ಅತ್ತೆ ಹತ್ರ ಅವಲೇ ತಲೆ ಕೆಡಿಸ್ತಾ ಇದ್ದೆ ನೀನು. ಎಷ್ಟು ಬೇಗ ಚಾಡಿ ತಂದಿಕ್ತಾ ಇದೆಯಾ ನೋಡು. ಇಷ್ಟಕ್ಕೂ ನಮ್ಮಮ್ಮ ನೀನು ನಮ್ಮ ಅನ್ಸಾರೆ ಸೊಸೆ ಅಂತಾನೆ ಒಪ್ಕೊಂಡಿಲ್ಲ, ತಿಳ್ಕೊಂಡಿರುವ ನಮ್ಮ ಅಮ್ಮನ ಆಸೆ ಕನಸುಗಳೇ ಬೇರೆ ಇದೆ. ನೀನನ್ನು ಆದಷ್ಟು ಬೇಗ ಈ ಮನೆಯಿಂದ ಆಚೆ ಹಾಕ್ತಾರೆ. ಯಾವುದಕ್ಕೂ ಗಂಟು ಮುಟ್ಟೆ ಕಟ್ಕೊಂಡು ರೆಡಿ ಇರು. ಪರವಾಗಿಲ್ಲ, ದೊಡ್ಡ ದೊಡ್ಡ ಕನಸುಗಳೇ ಕಾಣ್ತಾ ಇದೆಯಾ? ಏನು ಈ ಮನೆಗೆ ಬರೋ ಹೆಣ್ಮಕ್ಳೆಲ್ಲ ನಿನ್ನ ಶತ್ರುಗಳೇನೆ? ಹೌದು ಕಣೆ, ಈ ಮನೆಗೆ ಬರ್ಬೇಕಾದ್ರೆ ದುಡ್ಡು ತಗೊಂಬರ್ಬೇಕು. ಎಷ್ಟೇ ತಗೊಂಬಂದಿದ್ಯಾ ನಿಮ್ಮ ಅಪ್ಪನ ಮನೆಯಿಂದ ನೀನು? ಬಿಡ್ಗಾಸು ತಗೊಂಬಂದಿಲ್ಲ, ಉಟ್ಟು ಬಟ್ಟೆಗೆ ಬಂದವಳೆ ನಮ್ಮ ಅಣ್ಣನಿಂದೆ. ಯಾರೋ ಒಬ್ಬ ಬಿಟ್ಟು ಸಿಕ್ಬಿಟ್ನಲ್ಲ, ಅದಕ್ಕೆ ಓಡ್ ಬಂದು ಮದುವೆ ಆಗಿದ್ಯಾ ಅಷ್ಟೇ. ಏನಕ್ಕೆ ಅಂದ್ರೆ ನಿಮ್ಮ ಅಪ್ಪ ಅಮ್ಮಂಗೆ ವರದಕ್ಷಿಣೆ ಕೊಟ್ಟು ಮದುವೆ ಮಾಡೋ ಯೋಗ್ಯತೆ ಇರ್ಲಿಲ್ವೇನೋ, ಅದಕ್ಕಾಗಿ ನಮ್ಮ ಅಣ್ಣನ ಜೊತೆ ಓಡ್ ಬಂದಿದ್ಯಾ ಅಷ್ಟೇ. ನೋಡೆ ಮಜ್ಜಿ, ನಾಲ್ಗೆ ಇದೆ ಅಂತ ಉದ್ದ ಬಿಟ್ಟು ಮಾತಾಡ್ಬೇಡ ನೀನು. ನನ್ನ ಬಗ್ಗೆ ಏನಾದರೂ ಮಾತಾಡು, ನಮ್ಮ ಅಪ್ಪ ಅಮ್ಮನ ಬಗ್ಗೆ ಮಾತಾಡ್ಬೇಡ ನೀನು. ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ. ದುಡ್ಡು ತರಬೇಕಾ? ದುಡ್ಡು ಎಷ್ಟೇ ತಗೊಂಡೋಗಿದ್ಯಾ ನೀನು ನಿನ್ನ ಗಂಡನ ಮನೆಗೆ? ಎಲ್ಲದಕ್ಕೂ ದುಡ್ಡೇ ಜೀವನ ಅಲ್ಲ. ನೀನು ಸತ್ತಾಗ ಒತ್ಕೊಂಡು ಹೋಗ್ತೀಯ ನೀನು. ಮೊದಲು ನಿಯತ್ತಾಗಿ ಜೀವನ ಮಾಡೋದು ಕಲಿಯ ಫಸ್ಟು, ಯಾರ ಮನೆಯನ್ನು ಹಾಳು ಮಾಡ್ದಂಗೆ.